ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಯಶಸ್ವಿಯಾಗಿ ನೆರವೇರಿತು. ಯಳಂದೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘದ 2023 ಮತ್ತು 24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಯಶಸ್ವಿಯಾಗಿ ನೆರವೇರಿತು. ಪಟ್ಟಣದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘವನ್ನ ಹಮ್ಮಿಕೊಳ್ಳಲಾಗಿತ್ತು. 2023 ಮತ್ತು 24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನ ಶಾಸಕ ಎಆರ್ ಕೃಷ್ಣಮೂರ್ತಿ ಉದ್ಘಾಟಿಸಿ ಮಾತನಾಡಿದರು. ಸಹಕಾರ ಸಂಘಗಳ ಅಭಿವೃದ್ಧಿ ಹೊಂದಬೇಕಾದ್ರೆ ಸಹಕಾರ ಸಂಘದ ಸದಸ್ಯರು ಹೆಚ್ಚಿನ ರೀತಿಯಲ್ಲಿ ಸದಸ್ಯತ್ವ ಪಡೆದು ಠೇವಣಿ ಇಡುವ ಮೂಲಕ ಹಾಗೂ ಸಂಘದಲ್ಲಿ ಪಡೆದಂತಹ ಸಾಲ ಮರುಪಾವತಿಸಿ ಸಂಘದ ಅಭಿವೃದ್ಧಿಗೆ ಸಹಕಾರ ನೀಡಬೇಕು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಹಕಾರ ಸಂಘಗಳಿಗೆ ಅನೇಕ ರೀತಿಯಲ್ಲಿ ಸರ್ಕಾರ ನೆರವು ನೀಡುತ್ತಿದ್ದು ಸರ್ಕಾರದ ಸೌಲಭ್ಯಗಳನ್ನ ಸದ್ಬಳಕೆ ಮಾಡಿಕೊಳ್ಳುವ ಮೂಲಕ ಸಂಘಗಳನ್ನ ಮುನ್ನಡೆಸಿಕೊಂಡು ಸಂಘದಲ್ಲಿ ಅನೇಕ ರೀತಿಯ ಅಭಿವೃದ್ಧಿ ಕಾರ್ಯ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳುವ ಮೂಲಕ ಸಂಘವನ್ನ ಬೆಳೆಸಬೇಕು ಅಂತ ತಿಳಿಸಿದ್ರು. ಈ ಕಾರ್ಯಕ್ರಮದಲ್ಲಿ ನಳಂದ ಬೌದ್ಧ ವಿಹಾರದ ಬೋಧಿ ರತ್ನ ಬಂತೇಜಿ, ಮಾಜಿ ಶಾಸಕ ಜಿಎನ್ ನಂಜುಂಡಸ್ವಾಮಿ, ಎವಿಎಸ್ಎಸ್ ಸಹಕಾರ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ತುಂಬುಲ ರಾಮಣ್ಣ, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಹೊಂಗನೂರು ಚಂದ್ರು, ಚಾಮೂಲ್ ನಿರ್ದೇಶಕರಾದ ಕಮರವಾಡಿ ರುದ್ರಯ್ಯ, ಎವಿಎಸ್ಎಸ್ ಪದಾಧಿಕಾರಿಗಳಾದ ಶಂಕರ್, ಮಹದೇವಮ್ಮ ಪುಟ್ಟರಾಜು, ಚಂಗಚಳ್ಳಿ ಸ್ವಾಮಿ, ವಕೀಲರಾದ ಕುಮಾರಸ್ವಾಮಿ, ನೀಲಕಂಠ ನಂಜುಂಡಸ್ವಾಮಿ, ಡಾಕ್ಟರ್ ಶ್ರೀಧರ್ ಮಾಂಬಳ್ಳಿ, ನಂಜುಂಡಸ್ವಾಮಿ, ಲೋಕೇಶ್ ಸೀಗಡಿ ಸೇರಿದಂತೆ ಸಹಕಾರ ಸಂಘದ ಸದಸ್ಯರುಗಳು, ಮಹಿಳೆಯರು, ಎಲ್ಲಾ ಗ್ರಾಮದ ಯಜಮಾನರುಗಳು, ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು. ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ಇದು ಎಲ್ಲವನ್ನ ಕವರ್ ಮಾಡಿ ಇದಕ್ಕೆ ಒಳ್ಳೆ ರೀತಿಯ ನ್ಯೂಸ್ ಅನ್ನು ಮಾಡ್ಕೊಳ್ಳಿ ಸರ್. ಈ ಒಂದು ಸಹಕಾರ ಸಂಸ್ಥೆ ನಮ್ಮ ಸಮುದಾಯದಲ್ಲಿ ಬೆಳಿಬೇಕು, ಅದು ನಮ್ಮ ಸಮುದಾಯಕ್ಕೆ ಆರ್ಥಿಕ ಸ್ವಾವಲಂಬನೆ ತಂದಿರಬೇಕು. ಹಾಗಾಗಿ ನಾನು ಬಹಳ ಗೌರವ ಸಹಕಾರ ಸಂಘಕ್ಕೆ ಷೇರುದಾರರಾಗಿ ಈ ಒಂದು ಸಹಕಾರ ಸಂಘದ ಬೆಳವಣಿಗೆಗೆ ಕಾರಣಕರ್ತರಾಗಿದ್ದೀರಾ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ಈ ಸಂದರ್ಭದಲ್ಲಿ ಕಳೆದ 5 ವರ್ಷಗಳಿಂದ ನಮ್ಮ ಸಹಕಾರ ಸಂಘದಲ್ಲಿ ನಡೆದಿರುವ ಎಲ್ಲ ಆರ್ಥಿಕ ಚಟುವಟಿಕೆಯ ವರದಿಯನ್ನು ತಮ್ಮ ಮುಂದೆ ಎರಡು ಶಾಖೆಯಲ್ಲಿ ನಿಖರವಾಗಿ 1,000 ಜನ ಸದಸ್ಯರುಗಳನ್ನು ಪಡೆದುಕೊಂಡಿರುತ್ತಾರೆ. ಇದರಲ್ಲಿ 965 ಷೇರುದಾರರು ಪರಿಶಿಷ್ಟ ಜಾತಿಯವರಾಗಿದ್ದು 35 ಜನ ಷೇರುದಾರರು ಪರಿಶಿಷ್ಟ ಪಂಗಡದ ಜನಾಂಗದವರಾಗಿರುತ್ತಾರೆ. ಒಟ್ಟು 1,000 ಸದಸ್ಯರನ್ನು ನಮ್ಮ ಎಬಿಎಸ್ಎಸ್ ಎರಡು ಶಾಖೆಗೆ ಷೇರುದಾರರನ್ನಾಗಿ ಮಾಡಲಾಗಿದೆ. ಪ್ರಾರಂಭವಾಗಿ ಸುಮಾರು 417 ಸದಸ್ಯರಿಂದ ನೋಂದಾಯಿಸಲ್ಪಟ್ಟಂತಹ ಈ ಒಂದು ಸಹಕಾರ ಸಂಘ ಇವತ್ತು ರಾಜ್ಯದಲ್ಲಿ ಒಟ್ಟು 28,000 ಸದಸ್ಯರು ಈಗಾಗಲೇ ನೋಂದಾಯಿಸಲಾಗಿದೆ. 11 ವರ್ಷ ಕಳೆದಿದೆ. 200 ಕೋಟಿ ರೂಪಾಯಿ ಇವತ್ತು ಬ್ಯಾಂಕಿನ ಖಾತೆಯಲ್ಲಿ ಪೇಮೆಂಟ್ ಕರೆಕ್ಟಿ ವಹಿವಾಟು. ಸರ್ಕಾರದಿಂದ ಸುಮಾರು 27 ಲಕ್ಷ ಅನುದಾನವನ್ನು ಈಗಾಗಲೇ ಯೋಜನೆ ಪಡೆದು ಅದನ್ನು ವಿನಿಯೋಗವನ್ನು ಮಾತಾಡಬೇಕಂತ ನಾವು ಕಾಣ್ತೀವಿ. ನರಸೀಪುರದಲ್ಲಿ ಕಳೆದ ವರ್ಷ ನನ್ನನ್ನು ಕೂಡ ಆಹ್ವಾನ ಮಾಡಿ ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಶಾಲೆಯಾಗಿಲ್ಲ. ಸುಮಾರು 1.5 ಕೋಟಿ ರೂಪಾಯಿ ಅನುದಾನವನ್ನು ಸರ್ಕಾರ ನೀಡುವ ಮುಖಾಂತರ ಸೂಪರ್ ಮಾರ್ಕೆಟ್ ನಿರ್ಮಾಣ ಆಗಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ಇದು ಶಿಕ್ಷಣ ಮುಖಾಂತರ ಇವತ್ತು ಕ್ರೀಡಾ ಸ್ವಸಹಾಯ ಸಂಘಗಳು
ಅಲ್ಲಿ ನಿಮ್ಮ ಸಂಘ ಸಂಸ್ಥೆಯ ಠೇವಣಿಯ ಮುಖಾಂತರ ಸಾಲವನ್ನು ಪಡೆಯುವ ಮುಖಾಂತರ ಮರುಪಾವತಿಯನ್ನು ಕೂಡ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾಮಾಣಿಕವಾಗಿ ವರದಿ ಮಾಡಿದ್ರು. ಅದಕ್ಕಿಂತ ಮೀರಾದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ವಿಶ್ವಾಸಪೂರ್ವಕವಾಗಿ ಆ ರೀತಿಯಲ್ಲಿ ಇವತ್ತು ಅಂಬೇಡ್ಕರ್ ಅವರಿಗೆ ಇದರ ಬೆಳೆಯಲು ಖಾಸಗಿ ಬ್ಯಾಂಕ್ಗಳು ರಾಷ್ಟ್ರೀಕರಣ ಮಾಡಿ ಇವತ್ತು ಕೇಂದ್ರ ಸರ್ಕಾರ ಅನೇಕ ಬ್ಯಾಂಕ್ಗಳನ್ನ ಇವತ್ತು ಜೋಡಣೆ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಲಾಭದಾಯಕ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.